So each individual things we will discuss. ಸೊ ರೆವೆನ್ಯೂ ರಿಸಿಪ್ಟ್ಸ್ ನ ಬಗ್ಗೆ ಮೊದಲು ಮಾತಾಡೋಣ. ಓಕೆ, ಸೊ ಕಂದಾಯ ಸ್ವೀಕೃತಿಗಳ ಬಗ್ಗೆ ಮಾತಾಡ್ತೋಣ. ಸೊ ಯಾಕಂದ್ರೆ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಏನಿದೆ, ಒಂದು ಟ್ಯಾಕ್ಸ್ ಅನ್ನುವಂತ ಕಾನ್ಸೆಪ್ಟ್ ಇದೆ, ಹೌದಲ್ವಾ? ತೆರಿಗೆಯನ್ನ ಯಾಕೆ ಕಲೆಕ್ಟ್ ಮಾಡುತ್ತೆ ಸರ್ಕಾರ? ಯಾಕೆ ತೆರಿಗೆಯನ್ನ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡುತ್ತೆ ಅಂತಂದಾಗ ನಾರ್ಮಲ್ ಆಗಿ ಏನು ಒಂದು ಪರ್ಟಿಕ್ಯುಲರ್ ಆದಂತ ಪಾಯಿಂಟ್ ಏನು ಅಂತ ಕೇಳಿದಾಗ, ಸೊ ಇಟ್ಸ್ ಫಂಕ್ಷನ್, ಪ್ರೈಮರಿ ಫಂಕ್ಷನ್ ಆರ್ ಮೇನ್ ಆಬ್ಜೆಕ್ಟಿವ್ ಈಸ್ ಟು ರೀಡಿಸ್ಟ್ರಿಬ್ಯೂಟ್ ದಿ ವೆಲ್ತ್ ಅಂತ ಕರಿತೀವಿ. ಈ ಸಂಪತ್ತೇನಿದೆ ಆ ಸಂಪತ್ತನ್ನ ಮರು ಹಂಚಿಕೆ ಮಾಡೋದಂಗಿಲ್ಲ, ಇದರ ಮೊದಲ ಬಹಳ ಪ್ರಮುಖವಾದಂತ ಒಂದು ಕೆಲಸ ಅಂತ ಹೇಳ್ತೀವಿ. ತೆರಿಗೆಯನ್ನ ಕಲೆಕ್ಟ್ ಮಾಡೋದು ಯಾಕೆ? ಅದರ ಜೊತೆಲಿ ಇದೇನ್ ಮಾಡುತ್ತೆ, ಬಹಳಷ್ಟು ಡೆವಲಪ್ಮೆಂಟಲ್ ಆಕ್ಟಿವಿಟಿಗಳಿಗೆ ಗವರ್ಮೆಂಟ್ಗೆ ಎಂಪವರ್ ಮಾಡುತ್ತೆ, ಗವರ್ಮೆಂಟ್ಗೆ ಹಣವನ್ನ ಒದಗಿಸುತ್ತೆ. ಸೊ ಆ ಕಾರಣಕ್ಕಾಗಿ ಇದು ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋ. ಈಗ ರೆವೆನ್ಯೂ ರಿಸಿಪ್ಟ್ ಒಳಗಡೆ ತೆರಿಗೆಯನ್ನು ನೋಡಿದ್ವಿ, ನಂತರದಲ್ಲಿ ಮತ್ತೆ ಡಿಟೇಲ್ ಆಗಿ ನೋಡೋಣ. ಟ್ಯಾಕ್ಸೇಷನ್ ಸಿಸ್ಟಮ್ ಅನ್ನು ಕೂಡ ನಾವು ನೋಡಬೇಕು, ಅದರ ಜೊತೆಲಿ ಇಂಡೈರೆಕ್ಟ್ ಮತ್ತೆ ಡೈರೆಕ್ಟ್ ಟ್ಯಾಕ್ಸ್ ಗಳನ್ನು ಕೂಡ ನೋಡಬೇಕು, ಅದನ್ನ ನೋಡೋಣ. ಸೊ ಇನ್ನೊಂದು ಬರುತ್ತೆ ನಾನ್ ಟ್ಯಾಕ್ಸ್ ರಿಸಿಪ್ಟ್ಸ್. ನಾನ್ ಟ್ಯಾಕ್ಸ್ ರಿಸಿಪ್ಟ್ ತೆರಿಗೆಯೇತರ ಅಂತ ಕರಿತೀರ, ತೆರಿಗೆಯೇತರ ಸ್ವೀಕೃತಿಗಳು. ತೆರಿಗೆಯೇತರ ಸ್ವೀಕೃತಿಗಳು ಅಂತಂದಾಗ ಏನು? ಸೊ ಇದರ ಒಳಗಡೆ ಫಾರ್ ಎಕ್ಸಾಂಪಲ್ ನಾವು ಕಟ್ತಾ ಇರುವಂತ ಪೆನಾಲ್ಟಿ ಆಗಿರ್ಬೋದು, ದಂಡ, ಹೌದಾ? ನೀವೇನ್ ಮಾಡ್ತೀರಾ, ಹೇಳಿದ್ರು ಕೇಳಲ್ಲ, ಸೊ ಏನ್ ಮಾಡ್ತೀರಾ, ಸೊ ಹೆಲ್ಮೆಟ್ ಹಾಕ್ದೇನೆ ಗಾಡಿ ಓಡಿಸ್ತೀರಾ. ಸೊ ಅವಾಗ ಏನಾಗುತ್ತೆ, ಮಧ್ಯದಲ್ಲಿ ಕೈ ಮಾಡ್ತಾರೆ, ನಿಮ್ಮ ಹತ್ರ ಏನ್ ಮಾಡ್ಬೇಕಾಗತ್ತೆ, ನೀವು ಪೆನಾಲ್ಟಿ ಕಟ್ಬೇಕಾಗತ್ತೆ. ಅದೇನಾದ್ರು ರಿಸಿಪ್ಟ್ ಕೊಡುವಂತ ಪೆನಾಲ್ಟಿ ಇದ್ರೆ, ಎರಡು ರೀತಿ ಪೆನಾಲ್ಟಿ ಇದೆ ಹೌದಲ್ವ ಅದರಲ್ಲಿ. ಒಂದು ಕಿಸೆಗೆ ಹಾಕುವಂತ ಪೆನಾಲ್ಟಿ, ಇನ್ನೊಂದೇನು ಸೊ ರಿಸಿಪ್ಟ್ ಕೊಡುವಂತ ಪೆನಾಲ್ಟಿ. ನಾವು ಇಲ್ಲಿ ರಿಸಿಪ್ಟ್ ಕೊಡುವ ಪೆನಾಲ್ಟಿ ಬಗ್ಗೆ ಮಾತಾಡ್ತಿದ್ವಿ. ರಿಸಿಪ್ಟ್ ಕೊಡುವಂತ ಪೆನಾಲ್ಟಿ ಆಗಿದ್ರೆ ಅದೇನಾಗುತ್ತೆ, ಸರ್ಕಾರಕ್ಕೆ ಹೋಗುತ್ತೆ, ಅವಾಗ ಅದೇನಾಗುತ್ತೆ, ಸೊ ಅದು ಕೂಡ ಒಂದು ರೀತಿಯ ನಾನ್ ಟ್ಯಾಕ್ಸ್ ರೆವೆನ್ಯೂದ ಒಳಗಡೆ ಬರುತ್ತೆ, ರೆವೆನ್ಯೂ. ಸೊ ಇನ್ನು ಮತ್ತೆ ಯಾವ ರೀತಿ ಬರುತ್ತೆ ತೆರಿಗೆ ಈ ತರ ಅಂತಂದಾಗ, ಪ್ರಾಫಿಟ್ಸ್ ಆಫ್ PSUs, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಏನಿದೆ ಅವುಗಳಿಗೆ ಬರುವಂತ ಲಾಭ, ಅದನ್ನು ಕೂಡ ನೀವೇನ್ ಮಾಡ್ಬೇಕಾಗತ್ತೆ, ನಾನ್ ಟ್ಯಾಕ್ಸ್ ರೆವೆನ್ಯೂದ ಒಳಗಡೆ ಕೌಂಟ್ ಮಾಡ್ಬೇಕಾಗತ್ತೆ, ನಾನ್ ಟ್ಯಾಕ್ಸ್ ರೆವೆನ್ಯೂದ ಒಳಗಡೆ ಕೌಂಟ್ ಮಾಡ್ಬೇಕು. ಓಕೆ, ಸೊ ಈ ತರದೆಲ್ಲ ಕೆಲವೊಂದು ಎಕ್ಸಾಂಪಲ್ ಗಳನ್ನ ನೀವು ಇಲ್ಲಿ ರೆವೆನ್ಯೂ ರಿಸಿಪ್ಟ್ಸ್ ಗೆ ಸಂಬಂಧಪಟ್ಟ ಹಾಗೆ ನೋಡ್ಬೋದು. ನೆಕ್ಸ್ಟ್ ಬರೋಣ, ರೆವೆನ್ಯೂ ಎಕ್ಸ್ಪೆಂಡಿಚರ್ ಗೆ ಸಂಬಂಧಪಟ್ಟ ಹಾಗೆ ಮಾತಾಡೋಣ. ರೆವೆನ್ಯೂ ಎಕ್ಸ್ಪೆಂಡಿಚರ್. ಸೊ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ಏನ್ ನೋಡ್ತೀರಾ, ಕಂದಾಯ ವೆಚ್ಚ, ಕಂದಾಯ ವೆಚ್ಚ ಅಂತ ಕೇಳಿದ್ರು. ಸೊ ಇದರಲ್ಲಿ ಒಂದು ಎಂಪ್ಲಾಯಿಗಳ ಸ್ಯಾಲರಿ, ಓಕೆ, ಸೊ ವೇತನಗಳು ಏನಿದೆಯಲ್ಲ ಅದು ರೆವೆನ್ಯೂ ಎಕ್ಸ್ಪೆಂಡಿಚರ್ ನ ಒಳಗಡೆ ಬರುತ್ತೆ. ಸಬ್ಸಿಡಿ, ಸಬ್ಸಿಡಿ ಅಥವಾ ಇದನ್ನ ಕನ್ನಡದಲ್ಲಿ ಸಬ್ಸಿಡಿ ಅಂತಾನೆ ಕರಿಬೇಕಾಗತ್ತೆ, ಅಥವಾ ನೀವೇನ್ ಮಾಡ್ಬೋದು ಸಹಾಯಧನ ಅಂತ ಕರಿಬಹುದು, ಸಹಾಯಧನ. ನೆಕ್ಸ್ಟ್ ಥರ್ಡ್ ಒನ್ ಮತ್ತೇನನ್ನ ನೋಡ್ಬೋದು ರೆವೆನ್ಯೂ ಎಕ್ಸ್ಪೆಂಡಿಚರ್ ನ ಒಳಗಡೆ ಅಂತ ಕೇಳಿದಾಗ, ಸರ್ಕಾರ ಏನಾದ್ರೂ ಸಾಲವನ್ನ ತೆಗೆದುಕೊಂಡಿದ್ದು ಆ ಸಾಲದ ಮೇಲೆ ಕಟ್ಟುವಂತ ಇಂಟ್ರೆಸ್ಟ್, ಬಡ್ಡಿ, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಬಡ್ಡಿ ಯಾವಾಗಲೂ ಕೂಡ ಏನ್ ಬರುತ್ತೆ, ರೆವೆನ್ಯೂದ ಒಳಗಡೆ ಬರುತ್ತೆ. ಅದೇ ನಿಮ್ಗೆ ಅಸಲಿನ ಕಂಪೋನೆಂಟ್ ಏನ್ ಬರುತ್ತೆ, ಅಸಲು, ಓಕೆ, ಪ್ರಿನ್ಸಿಪಲ್ ಕಂಪೋನೆಂಟ್, ದಟ್ ವಿಲ್ ಬಿ ಕನ್ಸಿಡರ್ಡ್ ಇನ್ ಕ್ಯಾಪಿಟಲ್. ಓಕೆ, ಪ್ರಿನ್ಸಿಪಲ್ ಕಂಪೋನೆಂಟ್ ಕ್ಯಾಪಿಟಲ್ ನ ಒಳಗಡೆ ಬರುತ್ತೆ. ಇಂಟ್ರೆಸ್ಟ್ ಕಂಪೋನೆಂಟ್ ಎಲ್ಲಿ ಬರುತ್ತೆ, ಅದು ಸೊ ನಮ್ಗೆ ಈ ತರ ರೆವೆನ್ಯೂ ಎಕ್ಸ್ಪೆಂಡಿಚರ್ ನ ಒಳಗಡೆ ಬರುತ್ತೆ. ಸೊ ಇವೆಲ್ಲವುಗಳನ್ನ ನೀವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಗೆ ಎಕ್ಸಾಂಪಲ್ ಆಗಿ ಹೇಳ್ಬೋದು. ನೆಕ್ಸ್ಟ್ ಬರೋಣ, ಕ್ಯಾಪಿಟಲ್ ರಿಸಿಪ್ಟ್ಸ್ ಗೆ ಕೆಲವೊಂದು ಎಕ್ಸಾಂಪಲ್ ಗಳನ್ನ ನೋಡ್ತಾ ಇದೀವಿ. ಕ್ಯಾಪಿಟಲ್ ರಿಸಿಪ್ಟ್ಸ್ ಗೆ ಸಂಬಂಧಪಟ್ಟ ಹಾಗೆ ನಾವು ಎರಡನ್ನ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ಬೇಕು. ಒನ್ ಈಸ್ ಲೋನ್ ಆರ್ ಡೆಪ್ಟ್ಸ್ ಅಂತ ಕರೀತಾರೆ, ಸಾಲ, ಸರ್ಕಾರ ತೆಗೆದುಕೊಂಡಿರುವಂತ ಸಾಲಗಳು. ಇದರಲ್ಲಿ ಎರಡು ರೀತಿಯ ಟೈಪ್ ಅನ್ನ ನೀವು ಮಾಡ್ಬೋದು. ಒಂದನ್ನ ಏನ್ ಹೇಳ್ಬೋದು, ಡೊಮೆಸ್ಟಿಕ್ ಬಾರೋವಿಂಗ್ ಅಂತ ಕರಿಬಹುದು. ಆಂತರಿಕ ಸಾಲ, ಆಂತರಿಕ ಸಾಲ ಅಂದ್ರೇನು, ಸರ್ಕಾರ ಭಾರತದ ಒಳಗಡೆ, ಭಾರತದ ಸರ್ಕಾರ ಭಾರತದ ಒಳಗಡೆನೆ ಬೇರೆ ಬೇರೆ ಸಂಸ್ಥೆಗಳಿಂದ ಸಾಲ ತಗೊಂಡಿದ್ರೆ ಅದನ್ನ ಡೊಮೆಸ್ಟಿಕ್ ಅಂತ ಕರಿತಾರೆ, ಆಂತರಿಕ ಸಾಲ. ಇನ್ನೊಂದೇನು ಎಕ್ಸ್ಟರ್ನಲ್ ಬಾರೋವಿಂಗ್ ಅಂತ ಕರಿತಾರೆ, ಎಕ್ಸ್ಟರ್ನಲ್ ಬಾರೋವಿಂಗ್ ಅಥವಾ ಬಾಹ್ಯ ಸಾಲ ಅಂತ ಕರಿತೀವಿ. ಎಕ್ಸ್ಟರ್ನಲ್ ಬಾರೋವಿಂಗ್ ಅಥವಾ ಬಾಹ್ಯ ಸಾಲ ಅಂತಂದಾಗ ಏನು, ಎಕ್ಸ್ಟರ್ನಲ್ ಬಾರೋವಿಂಗ್ ಅಂತಂದಾಗ ನಾರ್ಮಲ್ ಆಗಿ ನಾವು ಬೇರೆ ದೇಶಗಳಿಂದ ಅಥವಾ ಬೇರೆ ಮಲ್ಟಿಲ್ಯಾಟ್ರಲ್ ಆರ್ಗನೈಸೇಷನ್ಸ್ ಇಂದ ಸಾಲ ತಗೊಂಡಿದ್ರೆ, ಸೊ ಅದನ್ನ ಎಕ್ಸ್ಟರ್ನಲ್ ಬಾರೋವಿಂಗ್ ಅಂತ ಕರಿತೀವಿ. ಸೊ ಈ ತರದ ಬಾರೋವಿಂಗ್ಸ್ ಏನು ಡಿಫ್ರೆಂಟ್ ಆಗಿದೆ, ಇದನ್ನ ಯಾಕೆ ಇದನ್ನ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತ ಕೇಳಿದಾಗ, ಡೊಮೆಸ್ಟಿಕ್ ಬಾರೋವಿಂಗ್ ಅನ್ನ ಯಾರು ನೋಡ್ಕೊಳ್ತಾರೆ ಅಂತ ಕೇಳಿದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಡ್ಕೊಳುತ್ತೆ.
ಎಕ್ಸ್ಟರ್ನಲ್ ಬಾರೋವಿಂಗ್ ಅನ್ನ ನೋಡ್ಕೊಳ್ಳೋರು ಯಾರು ಅಂತ ಕೇಳಿದಾಗ ಇದನ್ನ ನೋಡ್ಕೊಳ್ಳೋರು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ನೆನಪಲ್ಲಿ. ಇದು ಎರಡನ್ನ ರಿಪ್ಲೇಸ್ ಮಾಡಿ ಅಥವಾ ಈ ತರ ಎರಡು ಬೇರೆ ಬೇರೆ ಸಾಲದ ಅಕೌಂಟ್ ಅನ್ನ ಬೇರೆ ಬೇರೆಯವ್ರು ನೋಡ್ಕೋತಿರೋದ್ರಿಂದಾಗಿ ಎರಡನ್ನ ರಿಪ್ಲೇಸ್ ಮಾಡಿ, ಸೊ ರಿಪ್ಲೇಸ್ ಮಾಡಿ ಅಂತಂದ್ರೆ ಆ ಒಂದು ಪರ್ಟಿಕ್ಯುಲರ್ ಅಂತ ಫಂಕ್ಷನ್ ನ ರಿಪ್ಲೇಸ್ ಮಾಡಿ PDMA ಅಂತೇಳಿ ಒಂದನ್ನ ತರೋದಕ್ಕೆ ಟ್ರೈ ಮಾಡ್ತಾ ಇದೀವಿ. PDMA ಸ್ಟ್ಯಾಂಡ್ಸ್ ಫಾರ್ ಪಬ್ಲಿಕ್ ಡೆಪ್ಟ್ ಮ್ಯಾನೇಜ್ಮೆಂಟ್ ಏಜೆನ್ಸಿ ಅಂತ ಕರಿತಾರೆ. ಪಬ್ಲಿಕ್ ಡೆಪ್ಟ್ ಮ್ಯಾನೇಜ್ಮೆಂಟ್ ಏಜೆನ್ಸಿ. ಸೊ ಆ ತರದೊಂದನ್ನು ತರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇನ್ನು ಸೆಕೆಂಡ್ ಒನ್, ಸೊ ಮತ್ತೆ ಯಾವ್ದನ್ನ ಕ್ಯಾಪಿಟಲ್ ರಿಸಿಪ್ಟ್ ನ ಒಳಗಡೆ ನಾವು ಇಂಪಾರ್ಟೆಂಟ್ ಆಗಿ ನೋಡ್ತೀವಿ ಅಂತ ಕೇಳಿದಾಗ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ನೋಡ್ತೀವಿ. ಡಿಸ್ಇನ್ವೆಸ್ಟ್ಮೆಂಟ್ ಅಥವಾ ಹೂಡಿಕೆ ಹಿಂತೆಗೆತ. ಡಿಸ್ಇನ್ವೆಸ್ಟ್ಮೆಂಟ್, when we talk about disinvestment ಅಥವಾ ಹೂಡಿಕೆ ಹಿಂತೆಗೆತ ಅಂತೇಳಿ ನಾವೇನಾದ್ರೂ ಹೇಳ್ತಿದ್ವಿ ಅಂತಂದ್ರೆ, ಸೊ ಹಿಯರ್ there are two types of disinvestment. So one is token disinvestment and another one is strategic disinvestment. Strategic disinvestment. ಸೊ ಟೋಕನ್ ಡಿಸ್ಇನ್ವೆಸ್ಟ್ಮೆಂಟ್ ಅನ್ನ ಕನ್ನಡದಲ್ಲಿ ಕೂಡ ಟೋಕನ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತಾನೆ ಕರಿಬಹುದು ನೀವು. ಸೊ ಆದ್ರೆ ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅನ್ನ ಕರಿಬೇಕಾದ್ರೆ ಏನ್ ಕರಿತೀರಾ, ಆಯಕಟ್ಟಿನ ಹೂಡಿಕೆ ಹಿಂತೆಗೆತ ಅಂತ ಕರಿತೀರಾ. ಓಕೆ, ಸೊ ಟೋಕನ್ ಮತ್ತೆ ಸ್ಟ್ರಾಟಜಿಕ್ ಅಂತಂದಾಗ ಎರಡು ಬೇರೆ ಬೇರೆ ಟೈಪ್ ಅನ್ನು. ಸೊ ಈಗ ಟೋಕನ್ ಅಂತಂದಾಗ ನಾರ್ಮಲ್ ಆಗಿ ಏನಿರುತ್ತೆ, ಸೊ ಹಿಯರ್ ದರ್ ವಿಲ್ ಬಿ ನೋ ಚೇಂಜ್ ಇನ್ ಓನರ್ಶಿಪ್. ಓನರ್ಶಿಪ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಲ್ಲ. ಅಂದ್ರೆ ಏನಿರುತ್ತೆ, ಕೆಲವು ಷೇರುಗಳನ್ನ ಮಾರಾಟ ಮಾಡ್ತಾರೆ. ನಾರ್ಮಲಿ ಇಟ್ ವಿಲ್ ಬಿ ಕಾಲ್ಡ್ ಆಸ್ ಮೈನಾರಿಟಿ ಸ್ಟೇಕ್ ಸೇಲ್ ಅಂತ ಕರಿತಾರೆ. ಮೈನಾರಿಟಿ ಸ್ಟೇಕ್ ಸೇಲ್ ಆಗಿರುತ್ತೆ. ಸೊ ಇದು ಟೋಕನ್ ಡಿಸ್ಇನ್ವೆಸ್ಟ್ಮೆಂಟ್. Strategic disinvestment, within strategic disinvestment normally the ownership will change. ಮಾಲೀಕತ್ವ ಬದಲಾವಣೆ ಆಗುತ್ತೆ. ಮಾಲೀಕತ್ವ ಚೇಂಜ್ ಆಗುತ್ತೆ ಅಂದ್ರೆ ಮೀನಿಂಗ್ ಏನು? ಸೊ ವಿ ಹ್ಯಾವ್ ಸೋಲ್ಡ್ ಮೋರ್ ದನ್ 51% ಆಫ್ ದಿ ಶೇರ್ ಟು ಪ್ರೈವೇಟ್ ಎಂಟಿಟೀಸ್. ಸೊ ಅದೇನಾದ್ರೂ 51% ಗಿಂತ ಹೆಚ್ಚಿನ ಒಂದು ಷೇರುಗಳನ್ನ ಮಾರಾಟ ಮಾಡಿದ್ದಾರೆ, ಸೊ ಪ್ರೈವೇಟ್ ಖಾಸಗಿ ಅವರಿಗೆ ಅಂತಂದ್ರೆ, ಸೊ ಅವಾಗ ಅದನ್ನ ಏನ್ ಕರಿತೀವಿ, ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಈಗ ಈ ಡಿಸ್ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಮಾಹಿತಿಗಳು ನಿಮ್ಗೆ ಗೊತ್ತಿರಬೇಕು. ಒಂದು ಏನು ಅಂತ ಕೇಳಿದಾಗ, ಯಾವ ವಲಯದಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬಹುದು, ಯಾವ ವಲಯದಲ್ಲಿ ಮಾಡಬಾರ್ದು, ಇದನ್ನ ಯಾರು ಡಿಸೈಡ್ ಮಾಡ್ತಾರೆ ಅಂತ ಕೇಳಿದಾಗ, ಸೊ ದ್ಯಾಟ್ ವಿಲ್ ಬಿ ಡಿಸೈಡೆಡ್ ಬೈ ನೀತಿ ಆಯೋಗ್. ಆರ್ ನೀತಿ ಆಯೋಗ್ ಕ್ಲಾಸಿಫೈಸ್ ಡಿಫರೆಂಟ್ ಸೆಕ್ಟರ್ಸ್ as highly strategically important sector and strategically so not so much important sectors, or they will say that strategic sectors and non-strategic sectors ಅಂತ ಕರೀತಾರೆ. ಸ್ಟ್ರಾಟಜಿಕ್ ಸೆಕ್ಟರ್ಸ್ ಅಂತ ಏನ್ ಕರಿತಾ ಇದಾರೆ ಅದರಲ್ಲಿ ನೀತಿ ಆಯೋಗ ಹೇಳ್ತಾ ಇರೋದು. ಸೊ ಅದರಲ್ಲಿ ನೀವು ಯಾವುದೇ ರೀತಿಯಲ್ಲಿ ನೋಡೋಕ್ಕಾಗಲ್ಲ, ಸೊ ಅದನ್ನ ಪ್ರೈವೇಟೈಸೇಷನ್ ಮಾಡೋ ಆಗಿಲ್ಲ. ಸೊ ವೆರಾಸ್ ನಾನ್ ಸ್ಟ್ರಾಟಜಿಕ್ ಸೆಕ್ಟರ್ ನಲ್ಲಿ ಅಲ್ಲಿ ನೀವೇನ್ ಮಾಡ್ಬೋದು, ಪ್ರೈವೇಟೈಸೇಷನ್ ಮಾಡ್ಬೋದು ಅಂತ. ಸೊ ನೀತಿ ಆಯೋಗ ಏನ್ ಮಾಡುತ್ತೆ, ಜಸ್ಟ್ ಕ್ಯಾಟಗರೈಸ್ ಮಾಡುತ್ತೆ. ಸೊ ಇದನ್ನ ಮಾಡೋರು, ಇಂಪ್ಲಿಮೆಂಟ್ ಮಾಡೋರು ಯಾರು ಅಂತ ಕೇಳಿದಾಗ, ಸೊ ದಟ್ ಈಸ್ ದೀಪಂ ಅಂತ ಕರಿತಾರೆ. ಸೊ ದಟ್ ಈಸ್ ದೀಪಂ ಸ್ಟ್ಯಾಂಡ್ಸ್ ಫಾರ್ ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್ ಅಂತ ಕರಿತಾರೆ. ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್. ದೀಪಂ ಈಸ್ ಪಾರ್ಟ್ ಆಫ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಹಣಕಾಸು ಸಚಿವಾಲಯದ ಅಡಿಯಲ್ಲಿರುವಂತ ಒಂದು ಇಲಾಖೆ ಇದು. ಸೊ ಅದು ದೀಪಂ ಅಂತ. ಸೊ ಅದು ನೆನಪಲ್ಲಿ. ಓಕೆ, ಸೊ ಇದು ಕ್ಯಾಪಿಟಲ್ ರಿಸಿಪ್ಟ್ ಗೆ ಎರಡು ಎಕ್ಸಾಂಪಲ್ ಗಳನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ನೋಡೋಣ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಬಂಡವಾಳ ವೆಚ್ಚ ಅಂತ ಕರಿತಾರೆ, ಅಥವಾ ಕೆಲವೊಂದು ಸಂದರ್ಭದಲ್ಲಿ ಜಸ್ಟ್ ಇಷ್ಟನ್ನೇ ಬರ್ದಿರ್ತಾರೆ ನೆನಪಲ್ಲಿ, ಕ್ಯಾಪೆಕ್ಸ್ ಅಂತ ಬರ್ತಾರೆ. ಕ್ಯಾಪೆಕ್ಸ್ ಈಸ್ ನಥಿಂಗ್ ಬಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಗೆ ಕೆಲವೊಂದು ಎಕ್ಸಾಂಪಲ್ ಗಳನ್ನ ನೋಡೋದಕ್ಕೆ ಹೋದ್ರೆ, ಮೊದಲನೇದೇನು, ಇನ್ಫ್ರಾಸ್ಟ್ರಕ್ಚರ್. ಮೂಲ ಸೌಕರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನನ್ನ ಖರ್ಚು ಮಾಡ್ತಿರೋ, ಮೂಲ ಸೌಕರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಖರ್ಚು ಮಾಡೋದೇನಿಲ್ಲ, ಸೊ ದ್ಯಾಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಮೂಲ ಸೌಕರ್ಯಕ್ಕೆ ಎಷ್ಟನ್ನ ಖರ್ಚು ಮಾಡ್ತೀವಿ ಅದು, ಸೊ ಏನಾಗುತ್ತೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಒಳಗಡೆ ಕೌಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಮತ್ತೆ ಯಾವ್ದನ್ನ ನಾವು ನೋಡ್ಬೋದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದಾಗ, ಲೋನ್ ಅನ್ನ ನಾವು ಬೇರೆಯವ್ರಿಗೆ ಕೊಟ್ರೆ, ಅಂದ್ರೆ ಗವರ್ಮೆಂಟ್ ಬೇರೆ ಯಾರಿಗೂ ಕೊಡತ್ತೆ ಅಂತಂದ್ರೆ, ಸೊ ದಟ್ ವಿಲ್ ಆಲ್ಸೋ ಬಿ ಪಾರ್ಟ್ ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಅಟ್ ದ ಸೇಮ್ ಟೈಮ್ loan repayment, within loan repayment principal amount or principal component, so that will be the part of capital expenditure. ಸೊ ಅದು ಕೂಡ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಭಾಗವಾಗಿ ನಾವು ನೋಡ್ತೀವಿ. ಸೊ ಇದು ಪ್ರಮುಖವಾಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಯಾವ ರೀತಿಯಲ್ಲಿ ಕಾಣುತ್ತೆ ನಿಮಗೆ. ಸೊ ಇವೆಷ್ಟನ್ನ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್, ಬಾಯ್ ಅಂಡ್ ಸಿ ಯು.